ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಮ್ಮನ ಮನೆಗೆ. ಯಾಕೆ ಅಂದರೆ ನಮ್ಮದು ಬಿಲ್ಡಿಂಗ್ ಓಪನಿಂಗ್ ಇವತ್ತು. ನಾಳೆ ಇದರಲ್ಲಿ ಒಂದು ಅಂಗಡಿ ಕೋಣೆ ಬಾಡಿಗೆ ಕೊಟ್ಟಿದ್ದೀವಲ್ಲ, ಅದು ಕೂಡ ಓಪನ್ ಇದೆ. ಸೊ ಹಾಗಾಗಿ ಪ್ರಾಗ್ಯಂಗ್ ರಜಾ ಇರಲಿಲ್ಲ, ಸ್ಕೂಲ್ ರಜಾ ಹಾಕ್ಬಿಟ್ಟು ನಾವು ಬಂದಿದ್ದೀವಿ. ನಾನು ಮತ್ತು ಪ್ರಾಗ್ಯ ನೋಡಿ, ಇವಾಗ ಫುಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನೋಡಿ, ಇದೇ ಮೆನ್ಸ್ ಪಾರ್ಲರು ಓಪನ್ ಆಗ್ತಿರೋದು ನಾಳೆ. ತುಂಬ ಚೆನ್ನಾಗಿ ಎಲ್ಲ ಒಳಗಿದು ಇಂಟೀರಿಯರ್ ಎಲ್ಲ ಮಾಡಿದರು. ತುಂಬಾ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ನಾಳೆ ಬೆಳಿಗ್ಗೆ ಅವರದ್ದು ಓಪನಿಂಗ್ ಇದೆ. ಗಣಹೋಮ ಮತ್ತು ಓಪನ್ ಮಾಡ್ತಾರೆ. ಇದು ಶಾಪು. ಒಂದು ದೊಡ್ಡ ದೇವ್ರ ಫೋಟೋ ಕೂಡ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಇವತ್ತು ನಮ್ಮದು ಪೂಜೆ ಎಲ್ಲ ಉಂಟು. ಪೂಜೆ ಶುರುವಾಗಿದೆ, ವಾಸ್ತು ಹೋಮ ಮತ್ತು ಸುಮಾರು ಪೂಜೆ ಎಲ್ಲ ಉಂಟು ಇವತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಪ ಅಮ್ಮ ಮತ್ತು ಪ್ರಾಗ್ಯ ಕೂತ್ಕೊಂಡಿದ್ದಾರೆ. ಸಿಂಪಲ್ಲಾಗಿ ನಮ್ಮದು ರಿಲೇಷನ್ ಬಂದಿರೋರು. ಅಡುಗೆ ಕೂಡ ನಾವು ರೆಡಿ ಮಾಡಿದ್ವಿ ಮನೆಯಲ್ಲೇ. ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಸೇರ್ಕೊಂಡು ಮಾಡಿದರು ನಾನು ಬರೋದ್ರೊಳಗೆ. ಇದು ಗೋಧಿ ಕಡಿ ಪಾಯಸ, ಹಾಗೆ ಕ್ಯಾಬೇಜ್ ಸುಕ್ಕ ಮಾಡಿದರು, ಹಾಗೆ ರಸಮು ಮತ್ತು ಅನ್ನ. ಇಲ್ಲಿ ಇದು ಕೋಸಂಬರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ, ಬಟ್ ಮಾಡಿರಲಿಲ್ಲ. ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಹಾಕಿ ಇಟ್ಟಿದ್ದಾರೆ. ಇದಾದಮೇಲೆ ಊಟ ರೆಡಿ. ನೋಡಿ, ಕೋಸಂಬರಿ ಕೂಡ ರೆಡಿ ಆಯಿತು. ಬಂದಿರೋರೆಲ್ಲರೂ ಊಟ ಮಾಡ್ತಾಯಿದ್ರು. ಕೆಲವರೆಲ್ಲ ಮನೆಗೆ ಹೋದರು. ಇನ್ನು ನಮ್ಮ ಹತ್ತಿರದ ರಿಲೇಷನ್ಸು, ಮನೆಯವರು, ರಿಲೇಷನ್ಸ್ ಅಂದರೆ ನಮ್ಮ ಮನೆಯವರೇ, ಕಜಿನ್ಸು, ನಮ್ಮ ಮಾವನ ಮಕ್ಕಳು, ಅವರೇ ಎಲ್ಲರೂ ಊಟ ಮಾಡ್ತಿದ್ದಾರೆ. ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಗ ಎದ್ದಿದ್ದೀನಿ ಇವತ್ತು. ನಿನ್ನೆ ತಾನೇ ಮನೆಗೆ ಬಂದೆ. ಪೂಜೆದೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಇವತ್ತು ಸಂಕ್ರಾಂತಿ. ಇವತ್ತಿಂದ ನಮ್ಮ ಕಡೆ ಹೊಸ್ತಿಲು ಪೂಜೆ ಮಾಡ್ತಾರೆ. ಒಂದು ವಾರ ಹಾಗೆ ಎಲ್ಲ ಮಾಡೋರು ಒಂದು 15 ದಿವಸ ಕೂಡ ಮಾಡ್ತಾರೆ. ಅಜ್ಜಿ ಅಂತ ನಮ್ಮ ಕಡೆ ಮಾಡ್ತಾರೆ. ಹಾಗಾಗಿ ಇವತ್ತು ಹೊಸ್ತಿಲು ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಹೊಸ್ತಿಲು ಗಿಡಕ್ಕೆ ಇಲ್ಲಿ ನಾನು ಕೆಲವೊಂದು ಐಟಮ್ಸ್ನ ತೊಗೊಂಡೋಗಿ ಬಂದಿದ್ದೀನಿ. ಏನೇನು ತೊಗೊಳ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಇದು ನಮ್ಮ ಕಡೆ ನೀವು ಶ್ರಾವಣ ಅಂತೀರಲ್ಲ, ನಮ್ಮ ಕಡೆ ಸೋನೆ ತಿಂಗಳು ಅಂತ ಹೇಳ್ತಾರೆ. ಸೋನೆ ತಿಂಗಳಲ್ಲಿ ಇದರ ಸೋನೆ ಗಿಡ ಅಂತ, ಇದನ್ನು ನಾವು ಹೊಸ್ತಿಲಿಗಿಟ್ಟು ಪೂಜೆ ಮಾಡ್ತೀವಿ. ಸೊ ಅದು ಇಲ್ಲೆಲ್ಲ ಬೆಳ್ಕೊಂಡಿರುತ್ತೆ ಮಳೆಗಾಲದಲ್ಲಿ. ಸೊ ಇದನ್ನು ತಕ್ಕೊಂಡು ಹೋಗುವ
ಶ್ರಾವಣ ಯಾವಾಗ ಶುರು ಆಗುತ್ತೆ ಅದಕ್ಕಿಂತ ಒಂದು ವಾರದ ಮುಂಚೆ ಇದು ಯಾವುದಾದ್ರೂ ಹಾಕ್ಬೋದು ನೀವು ಕಾಳುಗಳು, ಅಂದರೆ ಹುರುಳಿ ಆಗಿರ್ಬೋದು, ಹೆಸರಾಗಿರ್ಬೋದು, ಆಮೇಲೆ ಎಲ್ಲನೂ ಯಾವ್ದು ಬೇಕಾದರೂ ನಿಮ್ಗೆ ಇಷ್ಟ ಇರೋದು ಹಾಕಿ ಈ ಥರ ಒಂದು ಬಕೆಟ್ ಮಣ್ಣು ಹಾಕಿ ಅದ್ರ ಮೇಲೆ ಎಲ್ಲ ಬೀಜ ಎಲ್ಲ ಹಾಕಿ ಈ ಥರ ಒಂದು ಬಕೆಟ್ ಮುಚ್ಚಿರ್ತಾರೆ. ಯಾವಾಗ ಸಂಕ್ರಾಂತಿ ಬರುತ್ತೆ, ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇದನ್ನು ತೆಗೆದ್ಬಿಟ್ಟು ಹೊಸ್ತಿಲಿಗೆಲ್ಲ ಇಟ್ಟು ದೇವರಿಗೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಆಲ್ಮೋಸ್ಟ್ ಯಾವಾಗ ಅಂದರೆ ನಮ್ಮ ಕಡೆ ಸಂಕ್ರಾಂತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಸಂಕ್ರಾಂತಿ ದಿವಸದಿಂದ ಶ್ರಾವಣ ಸ್ಟಾರ್ಟು. ಯಾವಾಗ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಹೊಸ್ತಿಲು ಪೂಜೆ ಮಾಡ್ತಾರೆ. ಕೆಲವೊಬ್ಬರು ಒಂದೊಂದು ವಾರ ಮಾಡ್ತಾರೆ, ಕೆಲವರು 3 ದಿವಸ ಮಾಡ್ತಾರೆ. ಹಾಗೆ ಅವರಿಗೆ ಕಂಫರ್ಟೇಬಲ್ ಆಗುತ್ತೋ ಹಾಗೆ ಮಾಡ್ತಾರೆ. ಇವಾಗ ನೋಡಿ ಹೊಸ್ತಿಲೆಲ್ಲ ತೊಳೆದ್ಬಿಟ್ಟು ನಾವೇನೋ ಸೋನೆ ಇದು ಕಟ್ಕೊಂಡು ಬಂದಿದ್ದೀವಲ್ಲ ಕದಿರು, ಅದು ಮತ್ತು ಈ ಥರ ಕಾಳುಗಳೆಲ್ಲ ಹಾಕಿ ಮೊಳಕೆ ಬರಿಸಿರೋ ಹೂವು ಹಾಕಿ ಧೂಪ ಎಲ್ಲ ಹಾಕಿ ಹೊಸ್ತಿಲಿಗೆ ಪೂಜೆ ಮಾಡ್ತಾರೆ. ಯಾರು ಮೊದಲನೇ ದಿವಸ ಪೂಜೆ ಮಾಡಿರ್ತಾರೋ ಕೊನೆ ದಿವಸನೂ ಅವರೇ ಪೂಜೆ ಮಾಡಿರ್ತಾರೆ. ಕೊನೆ ದಿವಸ ಪೂಜೆ ಮಾಡೋದು ಹೇಗಂದರೆ ಈ ಸಲ ನಾವು ಈ ಥರದ್ದು ಕುಡಿ ಉಂಟಲ್ಲ ಅದನ್ನು ಒಳಮುಖ ಮಾಡಿ ಇಡಬೇಕು. ಲಾಸ್ಟ್ ದಿವಸ ನಾವು ಅಜ್ಜಿ ಯಾವಾಗ ಮಾಡ್ತೀವೋ ಅವಾಗ ಅದನ್ನೆಲ್ಲ ಹೊರಮುಖ ಮಾಡಿ ಇಡೋದು. ಆ ದಿವಸ ಅದು ಹೊಸ್ತಿಲಿಗೆ ದೋಸೆ ಮತ್ತು ತುಂಬ ಆವಾಗಿನ ಕಾಲದಲ್ಲಿ ತುಂಬ ಬೇರೆ ರೀತಿ ತಿಂಡಿಗಳನ್ನೆಲ್ಲ ಮಾಡ್ತಾಯಿದ್ರು. ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಇವಾಗ ಸ್ವಲ್ಪ ದೋಸೆ ಎಲ್ಲ ಮಾಡಿಬಿಟ್ಟು ಹೊಸ್ತಿಲಿಗೆಲ್ಲ ಇಟ್ಬಿಟ್ಟು
ಕೊಡ್ತಾರಾ ಇಲ್ಲೋದು ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ಈ ಸಲ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದೆ. ನಾನು ಈ ಟೈಮಲ್ಲಿ ಬಂದಿರೋದ್ರಿಂದ ತುಂಬ ಟೈಮ್ ಆಯಿತು ಈ ಟೈಮಲ್ಲಿ ನಾವು ಬರಲ್ಲ. ಸೊ ಈ ವರ್ಷ ನನಗೆ ಸಿಕ್ಕಿದೆ, ತುಂಬ ಖುಷಿಯಾಯಿತು. ಇದು ಪೂಜೆ ಎಲ್ಲ ಆಯಿತು. ಈಗ ಅಪ್ಪನಿಗೊಂದು ಟೀ ಮಾಡಿಕೊಡುವ ಅಂತ ಬಂದೆ. ಅವರಿಗೊಂದು ಟೀ ಮಾಡಿಕೊಡ್ಬೇಕು. ಹಾಗೆ ನನಗೆ ಬಿಸಿ ನೀರು ಕೂಡ ಕಾಯಿಸ್ಬೇಕು ಒಲೆಯಲ್ಲಿ. ಇವಾಗ ಅಪ್ಪ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೊದಲು ಹೋಗಿ ಅಲ್ಲಿ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಹಣ್ಣು ಕಾಯಿ ಎಲ್ಲ ನಾವು ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಆಲ್ಮೋಸ್ಟ್ 6 ಗಂಟೆಗೆ ನಾವು ಎದ್ದಿದ್ದೀವಿ. ನೋಡಿ ಇನ್ನೂ ಸೂರ್ಯ ಮೂಡ್ತಾ ಇದ್ದಾನೆ ಅಷ್ಟೇ. ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆ ದೇವರದ ಪೂಜೆ ಉಂಟು, ಮತ್ತು ಅಲ್ಲಿ ಸಹ ಹೊಸ್ಲಿಗೆ ಅಜ್ಜಿಗೆ ಹೊಸ್ಲಿ ಪೂಜೆ ಮಾಡೋಕ್ಕುಂಟು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಅಮ್ಮ ಬರ್ತಾರೆ ಹೊಸ್ಲಿಗೆ ಪೂಜೆ ಮಾಡೋದಕ್ಕೆ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇದು ನಮ್ಮದು ನಂಬಿರೋ ದೇವರು. ಇಲ್ಲಿ ಸಹ ನಮ್ಮದು ಈ ಸಲ ಸಂಕ್ರಾಂತಿ ಪೂಜೆ ಉಂಟು. ಅಜ್ಜಿ ಮನೆ ಹತ್ರ ಬಂದಿದ್ದೀವಿ. ಪೂಜೆ ಉಂಟು, ಅಮ್ಮ ಹಾಲೆಲ್ಲ ತಕೊಂಡು ಬರ್ತಾರೆ. ನಾನು ಅಪ್ಪ ಮುಂದೆ ಬಂದಿದ್ದೆ. ಅಜ್ಜಿ ಮನೆ ಬೀಗಮ್ಮ. ಕರೆಂಟ್ ಇಲ್ಲಯಾ? ಹಾಳಾಯ್ತಾ? ಕರೆಂಟ್ ಸಹ ಇಲ್ಲ. ಯಾರಿರಲ್ಲ, ಕರೆಂಟ್ ಸಹ ಸರಿ ಇಲ್ಲ. ನಾನಿವಾಗ ಮನೆಯೆಲ್ಲ ಗುಡಿಸಿ ಒರೆಸ್ತೀನಿ. ಅಮ್ಮ ಬರೋದ್ರೊಳಗೆ ಅವ್ರು ಹೊಸ್ತಿಲ ಪೂಜೆ ಮಾಡೋಕ್ಕೆ ಬರ್ತಾರೆ. ಅಷ್ಟರೊಳಗೆ ಪಟ ಅಂತ ಒರೆಸ್ಬಿಡ್ತೀನಿ ಮನೆಯೆಲ್ಲ. ನೋಡಿ ಕತ್ಲೆ ಆಗಿದೆ. ಕರೆಂಟ್ ಹಾಳಾಗಿದೆ ಅಂತ ಎಂತ ಆಗಿದೆ ನೋಡ್ಬೇಕಂತ. ಅಲ್ಲಿ ಪೂಜೆ ಆಗೋಕ್ಕಿಂತ ಮುಂಚೆ ಇಲ್ಲಿ ನಮ್ಮದು ನಾಗಬನ ಉಂಟು. ಅಲ್ಲಿ ಸಹ ಪೂಜೆ ಫಸ್ಟ್ ಪೂಜೆ ಇಲ್ಲೇ ಮಾಡ್ತಾರೆ. ಇದಾದ್ಮೇಲೆ ಅಲ್ಲಿ ಪೂಜೆ ಮಾಡೋದು. ಹೋಗ್ತೀಯಾ? ಬಾಯ್. ಓಕೆ, ನಮ್ಮದು ದೇವ್ರ ಮನೆ ಯಕ್ಷಿ ಮನೆದು ಪೂಜೆ ಆಯಿತು. ಆಮೇಲೆ ಇಲ್ಲಿ ಸಹ ಹೊಸ್ಲಿಗೆ ಹೂವು ಹಾಕಬೇಕು. ಅಮ್ಮ ಬರೋದನ್ನು ಕಾಯ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಹಾಕಿದರೆ ಇದು ಹೊಸ್ತಿಲ್ ಅಜ್ಜಿ ಮಾಡ್ತಾರಲ್ಲ, ಅವಾಗ ನಾನು ಇರಬೇಕಾಗುತ್ತೆ. ಅವಾಗ ಇರೋಕ್ಕಾಗಲ್ಲ, ನಾವು ಮಂಗಳೂರಿಗೆ ಹೋಗಿರ್ತೀವಿ. ಹಾಗಾಗಿ ನಾನು ಹಾಕಲಿಲ್ಲ. ನಾವು ಮನೇಲಿರ್ಬೇಕಾದ್ರೆಲ್ಲ ನಾನೇ ಹಾಕ್ತಿದ್ದೆ. ಅಮ್ಮ ಕೆಲಸಕ್ಕೆ ಹೋಗ್ತಿದ್ರಲ್ಲ ಅವಾಗ. ಹಾಗಾಗಿ ಈಗ ಇಲ್ಲೆಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಮ್ಮ ಅಲ್ಲಿ ಇದ್ದಾರೆ ದೇವಸ್ಥಾನದ ಹತ್ರ. ಈಗ ಬಂದು ಇಲ್ಲಿಗೆ ಹೊಸ್ತಿಲಿಗೆ ಹೂವು ಹಾಕಿ ಮನೆಗೆ ಹೋಗಬೇಕು. ಅಲ್ಲಿ ಸಹ ಇವತ್ತು ನಮ್ಮದು ಬಿಲ್ಡಿಂಗ್ ಆಗಿದೆಯಲ್ಲ, ಅಲ್ಲಿ ಒಂದು ಅಂಗಡಿ ಓಪನ್ ಇದೆ ಇವತ್ತು. ಅಲ್ಲಿ ಸಹ ಪೂಜೆ ಆಗ್ತಾ ಉಂಟು. ಅಲ್ಲಿಗೆ ಹೋಗಬೇಕು. ಪ್ರಾಗ್ಯ ಮಲಗಿದ್ದಾಳೆ, ಅವಳನ್ನು ಬಿಟ್ಟು ನಾವು ಬಂದಿದ್ದು. ಒಂಚೂರು ಟೀ ಕುಡಿದು ಬಿಸ್ಕೆಟ್ ತಿಂದು ಬಂದೆ. ತುಂಬ ಒಂಥರ ನಿನ್ನೆಯಿಂದ ಜಾಸ್ತಿ ನೀರೆಲ್ಲ ಕುಡಿದಾಳೆ. ಟಯರ್ಡ್ ಆದಾಗ ಅನ್ನಿಸ್ತಾ ಇತ್ತು. ಎತ್ಕೊಂಬಂದವಾಗ ಅಜ್ಜ
ಇವಾಗ ಪ್ರಾಗ್ಯ ಕೂಡ ಮಲಗಿದ್ಲು, ಹಾಗೆ ನಾನು ಬಿಟ್ಟು ಬಂದಿದ್ದೆ ಅವಳು ಮಲಗಲಿ ಅಂತ. ಆಮೇಲೆ ಹಠ ಮಾಡಿ ಇವಾಗ ನೋಡಿ ಅಜ್ಜ ಕರ್ಕೊಂಡು ಬಂದರು. ಈಗ ನಾನು ಅಮ್ಮ ಹೊಸ್ತಿಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ನಾನು ಧೂಪ ಹಾಕಲಿಕ್ಕೆ ರೆಡಿ ಮಾಡ್ತಿದ್ದೆ. ಒಲೆಯಲ್ಲಿ ಕೆಂಡ ಇಲ್ದಿರೋದ್ರಿಂದ ಸ್ವಲ್ಪ ಈ ಥರ ಕಾಯ್ದು ಸಿಪ್ಪೆ ಬರ್ತದಲ್ಲ ಅದನ್ನು ಹಾಕಿಬಿಟ್ಟು ನಾನು ಬೆಂಕಿ ಹೊತ್ತಿಸ್ತಾ ಇದ್ದೀನಿ. ಇಲ್ಲಿ ಸಹ ಸೇಮ್ ಅದೇ ಥರ ಪೂಜೆ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ನಮ್ಮದು ಇದು ಅಜ್ಜಿ ಮನೆ. ಇಲ್ಲಿ ಸಹ ನಾವು ಪೂಜೆ ಮಾಡಲೇಬೇಕು, ಹಾಗೆ ಬಿಡೋಕ್ಕಾಗಲ್ಲ. ಇಲ್ಲಿ ತುಳಸಿ ಕಟ್ಟೆ ಕೂಡ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದಿದ್ದೀವಿ. ಇಲ್ಲೂ ಕೂಡ ಗಣ ಹೋಮ ಆಗ್ತಿದೆ. ಇಲ್ಲಿ ಪೂಜೆ ನಡೀತದಲ್ಲ, ಇಲ್ಲಿ ಬಂದಿದ್ದೀವಿ. ಎಷ್ಟು ಸ್ವೀಟ್ಸ್ ಇದೆ? 5 ಸ್ವೀಟ್ಸ್ ಇದೆ. ತಿನ್ನು, ಎಂಜಾಯ್ ಮಾಡಿ. ಅಲ್ಲೆಲ್ಲ ಇನ್ನೂ ಹೋಗಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇತ್ತು, ಅಂದರೆ ಕ್ಷೀರ